ಕಥಾ ಸಾಮ್ರಾಜ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಒಬ್ಬ ರಾಜಕುಮಾರ ತನ್ನ ತಂದೆಯ ಮಾತಿಗಾಗಿ ರಾಜ್ಯವನ್ನೇ ಬಿಟ್ಟನು. ಕೆಟ್ಟದ್ದರ ವಿರುದ್ಧ ಯುದ್ಧ ಮಾಡಿ ಧರ್ಮವನ್ನು ಉಳಿಸಿದನು. ಅವರು ಯಾರು ಗೊತ್ತಾ? ಅವರು ನಮ್ಮ ಶ್ರೀರಾಮ. ಶ್ರೀ ರಾಮನವಮಿ ಎಂದರೆ ಭಗವಾನ್ ಶ್ರೀರಾಮನ ಜನ್ಮದಿನ. ಇದು ಚೈತ್ರ ಮಾಸದ ಶುಕ್ಲ ನವಮಿಯಂದು ಆಚರಿಸಲಾಗುತ್ತದೆ. ಅಯೋಧ್ಯೆಯ ರಾಜ ದಶರಥರಿಗೆ ಮಕ್ಕಳಿಲ್ಲದೆ ತುಂಬ ದುಃಖವಿತ್ತು. ಅವರು ಪುತ್ರ ಕಾಮಿಷ್ಠ ಯಜ್ಞ ನಡೆಸಿದರು. ಆ ಯಜ್ಞದ ಫಲವಾಗಿ ಕೌಸಲ್ಯಗೆ ಶ್ರೀರಾಮ, ಕೈಕೆಗೆ ಭರತ, ಸುಮಿತ್ರೆಗೆ ಲಕ್ಷ್ಮಣ ಮತ್ತು ಶತ್ರುಘ್ನ ಜನಿಸಿದರು. ಈ ಪವಿತ್ರ ಕಥೆ ರಾಮಾಯಣದಲ್ಲಿ ಬರುತ್ತದೆ. ಶ್ರೀರಾಮನು ಕೇವಲ ದೇವರಲ್ಲ, ಅವರು ಸತ್ಯದ ಪ್ರತಿರೂಪ. ತಂದೆಯ ಮಾತಿಗಾಗಿ 14 ವರ್ಷ ವನವಾಸಕ್ಕೆ ಹೋದರು. ಇದು ನಮಗೆ ಏನು ಕಲಿಸುತ್ತದೆ ಗೊತ್ತಾ? ಪೋಷಕರಿಗೆ ಗೌರವ. ಅರಣ್ಯದಲ್ಲಿ ಸೀತಾದೇವಿ ಮತ್ತು ಲಕ್ಷ್ಮಣರೊಂದಿಗೆ ಬದುಕಿದ್ದರು. ಆದರೆ ಒಂದು ದಿನ ರಾವಣ ಸೀತೆಯನ್ನು ಅಪಹರಿಸಿದನು. ಆಮೇಲೆ ಶುರುವಾಗುತ್ತದೆ ಮಹಾಯುದ್ಧ. ಹನುಮಂತನ ಸಹಾಯದಿಂದ ಶ್ರೀರಾಮನು ಲಂಕೆಗೆ ಹೋಗಿ ರಾವಣನನ್ನು ಸೋಲಿಸಿ ಧರ್ಮವನ್ನು ಉಳಿಸಿದರು. ಭಾರತಾದ್ಯಂತ ಈ ಹಬ್ಬವನ್ನು ಭಕ್ತಿಯಿಂದ ಆಚರಿಸಲಾಗುತ್ತದೆ. ವಿಶೇಷವಾಗಿ ಅಯೋಧ್ಯೆಯಲ್ಲಿ ಭವ್ಯವಾಗಿ ನಡೆಯುತ್ತದೆ. ಈ ದಿನ ದೇವಸ್ಥಾನಗಳಲ್ಲಿ ಪೂಜೆ, ರಾಮಾಯಣ ಪಾರಾಯಣ, ಪಾನಕ, ಕೋಸಂಬರಿ, ಪ್ರಸಾದ ಹಾಗೂ ರಾಮ ಸೀತೆಯ ಕಲ್ಯಾಣೋತ್ಸವ ನಡೆಯುತ್ತದೆ. ಶ್ರೀರಾಮನವಮಿ ಕೇವಲ ಹಬ್ಬವಲ್ಲ, ಇದು ಜೀವನದ ಪಾಠ. ಯಾವಾಗಲೂ ಸತ್ಯದ ಮಾರ್ಗದಲ್ಲಿ ನಡೆಯಿರಿ, ಧರ್ಮವನ್ನು ಕಾಪಾಡಿ, ಹಾಗೆ ಸಹನೆ ಮತ್ತು ನಿಷ್ಠೆಯಿಂದ ಇರಿ. ನೀವು ಕಷ್ಟದಲ್ಲಿದ್ದರೂ ಶ್ರೀರಾಮನಂತೆ ಧೈರ್ಯದಿಂದ ಮುಂದೆ ಹೋಗಿ.